ನೋಡಿ ಇವಾಗ ನಾವು ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗ್ತಿದ್ವಿ. ಆ್ಯಕ್ಚುಲಿ ಇದು ಹೇಳ್ಬೇಕಂತಂದರೆ ನಾನು 3 ತಿಂಗಳ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ. ಅದು ಹೇಗಿದೆಯಾ ಇವಾಗಲೂ ಹಾಗೇ ಇದೆ. ಏನು ಗಾಡಿಗಳು ಓಡಾಡಿ ಸ್ವಲ್ಪ ಗಟ್ಟಿಯಾಗಿದೆ, ಇದು ಲೆವೆಲ್ ಆಗಿದೆ ಅಷ್ಟೇ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಈ ಒಂದು ರೈಲ್ವೆ ಕಾಮಗಾರಿಯ ಇನ್ನೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೇಕೆ ಕುರಿಗಳನ್ನ ಕಾಯ್ತಿದ್ದಾರೆ. ನಾನು ಹೋದ ವಿಡಿಯೋದಲ್ಲಿ ಈ ಒಂದು ಬೋರ್ಡ್ನ ತೋರಿಸಿದ್ದೆ. ಈ ಒಂದು ಬೋರ್ಡ್ ಹಾಗೇ ಇದೆ, ಡೀಪ್ ಎಕ್ಸಿಕ್ಯೂಷನ್ ಹೈಯೆಡ್ ಗೋ ಸ್ಲೋ ಅಂತ ಇದೆ. ಇಲ್ಲಿ ದಾರಿ ಇದೆಯಲ್ಲ ಅದಕ್ಕೆ ನೋಡಿ, ಇಲ್ಲಿ ಕಾಮಗಾರಿ ನಡೀತಿದೆ. ಯಾಕಂದರೆ ಇಲ್ಲಿ ಕಣಿವೆ ಇದೆ ಅಂತ ಡೀಪಾಗಿ ತೆಗಿತಿದ್ದೀವಿ ನಾವು, ಏನೋ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದೀವಿ, ಅದಕ್ಕೋಸ್ಕರ ಸ್ಲೋವಾಗಿ ಹೋಗಿ ಅಂತ ಇಲ್ಲಿ ಒಂದು ಬೋರ್ಡ್ ಹಾಕಿದರೆ ಇಲ್ಲಿ ಹೋಗೋಣ. ಇವಾಗ ಇಲ್ಲಿ ರೈಲ್ವೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇದು ಕ್ವಾರೆ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಿಯರ್ ಇಲ್ಲಿ ಚಟೋಬನಹಳ್ಳಿ ಹತ್ರ ಬರುತ್ತೆ. ತೋಳಣಸೆಯಿಂದ ಕೇವಲ 1 ಕಿಲೋಮೀಟ್ರ್ ಆಗುತ್ತೆ ಈ ಒಂದು ಸ್ಥಳ. ಇದು ಕ್ವಾರೆ ಕಲ್ಲು ಅಂತಾರೆ ಇದಕ್ಕೆ. ಇಲ್ಲಿ ಆ ಕಲ್ಲನ್ನೆಲ್ಲ ಹೊಡಿತಾರೆ ನೋಡಿ, ಅಲ್ಲೆಲ್ಲ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಕಲ್ಲೆಲ್ಲ ಇದೆ ಇಲ್ಲೆಲ್ಲ. ನೋಡಂಬನ್ನಿ ಅಲ್ಲಿ ಹೋಗಿ. ಮತ್ತು ಹಾಗೆ ಇಲ್ಲೆಲ್ಲ ನೋಡಿ ಈ ಕಾಷನ್ ಟೇಪೆಲ್ಲ ಕಟ್ಬಿಟ್ಟಿದ್ದಾರೆ, ಒಳಗಡೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು. ಯಾರು ಒಳಗಡೆ ಬರಬೇಡಿ, ನಾವು ವೀಡಿಯೋ ಮಾಡೋ ಪರ್ಪಸಿಗೆ ಮಾತ್ರ ಬಂದಿದ್ದೀವಿ ಅಷ್ಟೇ. ನೋಡಿ ನೋಡ್ತಾ ಇರ್ಬೋದು. ನಾನು ಮೊದಲಿಗೆ ಇಲ್ಲಿ ಒಂದು ವಿಡಿಯೋ ಮಾಡಿದ್ದೆ, ಆದರೆ ಇಲ್ಲಿ ನೋಡಿ ಈ ಥರ ಇಲ್ಲಿ ಯಾವುದೇ ಥರ ಈ ಬ್ರಿಡ್ಜಿನ ಕನ್ಸ್ಟ್ರಕ್ಷನ್ ಆಗಿರಲಿಲ್ಲ. ಇವಾಗ ನೋಡಿ ಈ ಒಂದು ಬ್ರಿಡ್ಜಿನ ಒಂದು ಕಾಮಗಾರಿ ಆಗಿದೆ ಆಲ್ರೆಡಿ. ನೋಡಿ ಅವತ್ತು ಒಂದು 3 ತಿಂಗಳಾಯಿತು, 3 ತಿಂಗಳ ಮೇಲೆ ಆಯಿತು ಈ ಒಂದು ವಿಡಿಯೋ ಮಾಡಿ. ಇಲ್ಲಿ ಏನೇನು ಚೇಂಜ್ ಆಗಿದೆ ಅಂತಂದರೆ, ಬ್ರಿಡ್ಜಿನ ಒಂದು ಕಾಮಗಾರಿ ನಡೀತಿದೆ. ಅಂದರೆ ಬೃಹತ್ತಾದ ಒಂದು ಬ್ರಿಡ್ಜಿನ ಕಾಮಗಾರಿ ನಡೀತಿದೆ ಗುರು. ನೋಡಿ ಎಷ್ಟೊಂದು ಈ ಕಲ್ಲನ್ನು ಒಡೆದ್ಬಿಟ್ಟು ಕಲ್ಲಲ್ಲಿ ಸಿಮೆಂಟಾಗಿ ಕಡ್ದಂತಹ ಕಾಂಕ್ರೀಟ್ ಬ್ರಿಡ್ಜ್ ಇದು. ನೋಡಿ ಕಬ್ಬಣಗಳು ಕಟ್ತಿದ್ದಾರೆ. ನಾವು ಮುಂದೆ ಹೋಗಬೇಕು. ಇದನ್ನೆಲ್ಲ ಅಂದರೆ ಲೆವೆಲಿಂಗ್ ಮಾಡ್ಕೊತ ಬಂದಿದ್ದಾರೆ. ಕೆಳಗಡೆ ಕೇವ್ಸ್ ಅಂದರೆ ಒಳಗಡೆ ಒಂದು ಬೆಟ್ಟನ, ಒಂದು ಕಲ್ಲಿನ ಬೆಟ್ಟನ ಕೊರೆದ್ಬಿಟ್ಟು ಈ ಥರ ಮಾಡಿದ್ದಾರೆ. ಮುಂದೆ ಹೋಗಿದೆ ಇದು ತೋಳಣಸೆ ಕಡೆ ಹೋಗ್ತದೆ. ಆ ತೋಳಣಸೆ ಕಡೆ ಹೋದರೆ ಆ ಕಡೆ ಒಂದು ಬ್ರಿಡ್ಜ್ ಸಿಗುತ್ತೆ ನಿಮಗೆ. ಆಲ್ರೆಡಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಅದನ್ನ. ಆ ವಿಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನೋಡಿ. ಬನ್ನಿ ಮುಂದೆ ಹೋಗೋಣ. ನೋಡಿ ಇದು ಚಟೋಬನಹಳ್ಳಿ ಹತ್ರ ಇರ್ತಕ್ಕಂಥ ಒಂದು ಕೋರೆಕಲ್ಲು. ಇದರಲ್ಲಿ ರೈಲ್ವೆ ಒಂದು ಮಾರ್ಗ ಹಾದು ಹೋಗಿದೆ. ಒಳಗಡೆ ಎಲ್ಲ ಕೊರೆದು ಬಿಟ್ಟಿದ್ದಾರೆ ನೋಡಿ. ಒಂದು ಗುಹೆ ಥರ ಮಾಡಿಬಿಟ್ಟಿದ್ದಾರೆ, ಇದನ್ನ ಕಣಿವೆ ಥರ. ಕಣಿವೆಯಲ್ಲಿ ಹೋಗುತ್ತಲ್ವ ಟ್ರೈನು, ಆ ಥರ ಮಾಡಿಬಿಟ್ಟಿದ್ದಾರೆ. ಈಗ ನಾವು ಈ ಕಡೆ ಹೋಗ್ತಾ ಇದ್ದೀವಿ ನೋಡಿ. ಆಲ್ಮೋಸ್ಟ್ ಅಲ್ಲೆಲ್ಲ ಎಲ್ಲದಕ್ಕೂ ಕನ್ಸ್ಟ್ರಕ್ಷನ್ ಈ ಕಡೆ ಕಂಪ್ಲೀಟ್ ಆಗಿದೆ ತುಂಬಾ ವೇಗವಾಗಿ. ಏನು ಟ್ರ್ಯಾಕ್ ಒಂದು ಹಾಕ್ಬೇಕಷ್ಟೇ. ಮೇ ಬಿ ಎಲ್ಲ ಒಂದು ಕಡೆ ಟ್ರ್ಯಾಕ್ ಹಾಕಿದ್ರಂತ ಒಂದು ಮಾಹಿತಿ ಇದೆ. ನೋಡೋಣ ಬನ್ನಿ ಮುಂದೆ ಹೋಗ್ಬಿಟ್ಟು ಎಷ್ಟಾಗಿದೆ ಅಂತ. ಇಲ್ಲಿ ನೋಡಿ ಇಲ್ಲಿವರೆಗೂ ಕಟ್ಟಾಗಿದೆ. ಇದು ಕನೆಕ್ಟ್ ಆಗ್ಬೇಕಿನ್ನ. ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಇದು ನಿಮಗೆ ನೀವು ನೋಡ್ಬೋದು. ಇದು ಸಿಂಗಲ್ ಟ್ರ್ಯಾಕ್ ಥರ ಕಾಣಿಸುತ್ತೆ ನೋಡಿ. ಇಲ್ಲೆಲ್ಲ ಕಟ್ಟೆಲ್ಲ ಕಟ್ಟಿದ್ದಾರೆ. ಒಂದು ಕಡೆಗೆ ನೋಡಿದ್ರೆ ಡಬಲ್ ಟ್ರ್ಯಾಕ್ ಥರನೇ ಕಾಣಿಸುತ್ತೆ, ಇನ್ನೊಂದು ಕಡೆ ನೋಡಿದ್ರೆ ಇಲ್ಲಿ ನೀವು ನೋಡ್ಬೋದು. ತೋರಿಸ್ತೀನಿ ತಡಿ ನಿಮಗೆ. ಇದು ಸಿಂಗಲ್ ಟ್ರ್ಯಾಕ್ ಆ್ಯಕ್ಚುಲಿ. ನೋಡಿ ಇಲ್ಲಿ ಬರುತ್ತೆ ಒಂದು. ನೋಡಿ ಇಲ್ಲಿ ಬ್ರಿಡ್ಜ್ ನೋಡಿ ಯಾವ ಥರ ಕಟ್ಟಿದ್ದಾರೆ. ಸೈಡಲ್ಲಿ ನೋಡಿ ಒಂದು ಹ್ಯಾಂಗರ್ಸ್ ಯಾವ ಥರ ಕಟ್ಟಿದ್ದಾರೆ. ಇದು ಸಿಂಗಲ್ ಟ್ರ್ಯಾಕ್ ಗುರು. ಇದನ್ನು ನೋಡಿದ್ರೆ ಕನ್ಫರ್ಮ್ ಆಗಿಬಿಡುತ್ತೆ ಇದು ಸಿಂಗಲ್ ಟ್ರ್ಯಾಕ್ ಅಂತ. ಇದು ಕನ್ಫರ್ಮ್ ಆಗಿ ಇವಾಗ ಕಾಮಗಾರಿ ನಡೀತಿರೋದು ಸಿಂಗಲ್ ಟ್ರ್ಯಾಕಿಗೆ, ಓಕೆ, ಡಬಲ್ ಟ್ರ್ಯಾಕ್ ಅಲ್ಲ. ಇನ್ ಫ್ಯೂಚರ್ಲಿ ಅದು ಡಬಲ್ ಟ್ರ್ಯಾಕ್ ಆಗುತ್ತೆ ಅಂತ ಹೇಳಿದ್ದಾರೆ ಸೋಮಣ್ಣನವರು. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ. ಆ್ಯಕ್ಚುಲಿ ನಮ್ಮ ಹರಿಹರ ಮತ್ತು ಏನು ದಾವಣಗೆರೆ, ಹರಿಹರ ಮತ್ತು ಹೊಸಪೇಟೆ ರೂಟ್ ಏನಿದೆ, ಹೀಗೆ ಸಿಂಗಲ್ ಟ್ರ್ಯಾಕ್ ಆಗಿತ್ತು. ಇವಾಗ ಡಬಲ್ ಟ್ರ್ಯಾಕ್ ಆಗಿ ಕನ್ವರ್ಟ್ ಮಾಡ್ತಿದ್ದಾರೆ. ಅದು ಎಷ್ಟೋ ವರ್ಷಗಳ ನಂತರ ಇದನ್ನು ಆ ಥರನೇ ಮಾಡ್ತಾರೆ ಅನಿಸುತ್ತೆ. ಬನ್ನಿ ನೋಡಿ, ಇಲ್ಲಿ ಆದರೂ ಅಷ್ಟೇ ಕಂಜಂಕ್ಟ್ ಎಲ್ಲ ಆಲ್ರೆಡಿ ತೋರಿಸಿದ್ದೀನಿ ನಮ್ಗೆ ಎಲ್ಲರೂ ಬಂದು. ಇಲ್ಲಿ ಅವಾಗಲೂ ಕೂಡ ಹಿಂಗೆ ಇತ್ತು, ಇವಾಗಲೂ ಕೂಡ ಹೀಗೆ ಇದೆ ಇದು. ಬಟ್ ಏನಂತಂದರೆ ಸ್ವಲ್ಪ ಗಟ್ಟಿಯಾಗಿದೆ. ಜಲ್ಲೆ ಹಾಕಿದ್ದಾರೆ ಮೇಲೆ, ಸ್ವಲ್ಪ ಎಮ್ಸಂಡ್ ಅದೆಲ್ಲ ಹಾಕ್ಬಿಟ್ಟು. ಸೈಡಲ್ಲಿ ನೋಡ್ತಾ ಇರ್ಬೋದು ನೀವು ಪಟ್ಟಿಗಳು, ರೈಲ್ವೆ ಒಂದು ಹಳಿಯ ಪಟ್ಟಿಗಳು ಹಾಕಿದ್ರು ನೋಡಿ. ಪಟ್ಟಿಗಳಲ್ಲ, ರೈಲ್ವೆ ಹಳಿಗಳು, ಒಂದು ಉಕ್ಕಿನ ಕಬ್ಬಣದ ಒಂದು ಹಳಿಗಳು ಹಾಕಿದ್ದಾರೆ. ಹಾಗೆ ನನ್ನ ರೈಟ್ ಸೈಡ್ ನೋಡ್ಬೋದು ನೀವು,
ಅಡ್ಡಪಟ್ಟಿಗಳು ಹಾಕಿದ್ದಾರೆ. ಅಂದರೆ ನೀವು ಸ್ಲಿಪ್ಪರ್ಸ್ ಹಾಕ್ತಿರಲ್ವಾ, ಇದನ್ನ ಹಾಕಿದ್ದಾರೆ ನೋಡಿ. ಮೊದಲಿಗೆ ಹಾಕಿದ್ರು ಒಂದ್ಸರಿ ಬಂದಾಗ ಹಳಿಗಳ್ನ ಹಾಕಿರಲಿಲ್ಲ, ಹಳಿಗಳ್ನ ಆ ಕಡೆ ಹಾಕಿದ್ದಾರೆ ನೋಡಿ. ಇದು ಆದಷ್ಟು ಬೇಗ ಇಲ್ಲಿ ಹಾಕ್ತಾರೆ, ಜಲ್ಲಿ ಹಾಕ್ಬಿಟ್ಟು ಇದು ಕಂಪ್ಲೀಟ್ ಮಾಡ್ತಾರೆ ಅನಿಸುತ್ತೆ. ಮುಂದೆ ಹೋಗೋಣ ನಡ್ರಿ, ಚಲೋ ನೋಡಿ. ನೀವು ಇಲ್ಲಿ ನೋಡ್ತಿರ್ಬೋದು, ಇದು ಬ್ರಿಡ್ಜು. ಆ್ಯಕ್ಚುಲಿ ನಾನು ಇದನ್ನು ಕೂಡ ತೋರಿಸಿದ್ದೆ ನಿಮಗೆ. ಇದು ಇಲ್ಲಿ ನಿಯರೆಸ್ಟ್ ಮಲ್ಸಟ್ನಹಳ್ಳಿ, ಹಾಗೆ ನಿಮಗೆ ಹೊನ್ನೂರು ಗೊಲ್ರಟ್ಟಿ ಅಂತ ಬರುತ್ತೆ, ಆ ಒಂದು ಊರ ಹತ್ರ ಬರುತ್ತೆ ನಿಮಗೆ. ಇದು ಈ ಕಡೆ ಮುಂದೆ ಹೋದರೆ ಬೇರೆ ಬೇರೆ ಹಳ್ಳಿಗಳೆಲ್ಲ ಸಿಗುತ್ತೆ. ಮೇನ್ಲಿ ಇಲ್ಲಿ ಹೊನ್ನೂರು ಗೊಲ್ರಟ್ಟಿ ಹಾಗೂ ಚಟ್ಟೋಪನಹಳ್ಳಿ ಮತ್ತು ಯಾವುದು ಅದು ಮಲ್ಲಶೆಟ್ನಹಳ್ಳಿ, ಆ ಒಂದು ಊರಿನ ಹತ್ರ ಬರುವಂತಹ ಬ್ರಿಡ್ಜ್ ಇದು. ಆಲ್ರೆಡಿ ತೋರಿಸಿದ್ದೀನಿ. ಇದು ಕಾಮಗಾರಿ ಆಗ್ತಾ ಇದೆ ನೋಡಿ. ಹಿಂಗೆ ಮುಂದೆ ನೋಡಿ, ಈ ಒಂದು ಪ್ರದೇಶನ ನಾನು ನಿಮ್ಗೆ ತೋರಿಸಿದ್ದೀನಿ ಆಲ್ರೆಡಿ. ಇದನ್ನು ಕನೆಕ್ಟ್ ಆಗಿಲ್ಲ, ಈ ಒಂದು ದಾರಿ ಹಾಗೇ ಇದೆ. ಇದು ಕನ್ಸ್ಟ್ರಕ್ಷನ್ ಹೇಗಿತ್ತು ಹಾಗೇ ಇದೆ. ಇಲ್ಲಿ ನೋಡಿ, ನಿಮಗೆ ರಿಯಲ್ ಆಗಿ ತೋರಿಸ್ತಿದ್ದೀನಿ ನೋಡಿ. ಇಲ್ಲಿ ಜಲ್ಲಿ ಆಲ್ರೆಡಿ ಹಾಕ್ಬಿಟ್ಟಿದ್ದಾರೆ ಟ್ರ್ಯಾಕ್ ಮೇಲೆ. ಇನ್ನೇನೋ ಅದ್ರ ಮೇಲೆ ಅಡ್ಡಪಟ್ಟಿಗಳು ಸ್ಲೀಪರ್ಸ್ ಹಾಕಿ ಅದ್ರ ಮೇಲೆ ಹಳೆ ಕುಂದ್ರಿಸೋದು ಒಂದೇ ಬಾಕಿ ಇರೋದು. ಇಲ್ಲಿ ನೋಡಿ, ಜಲ್ಲಿ ಹಾಕ್ತಾ ಬರ್ತಾ ಇದ್ದಾರೆ. ಮುಂದೆ ನನಗನ್ಸಿದಂಗೆ ಇದು ರೈಲ್ವೆ ಹಳಿ ಹಾಕಿದ್ದಾರೆ ಅನಿಸುತ್ತೆ. ಈಗ ಹೋಗೋಣ ಬನ್ನಿ. ನಾನಿವಾಗ ಹೋಗ್ತಾ ಇದ್ದೀನಿ ಹೊನ್ನೂರು ಗೊಲ್ರಟ್ಟಿ ಹಾಗೂ ಮಲ್ಲಶೆಟ್ಟಿಹಳ್ಳಿಯ ಒಂದು ರೂಟಲ್ಲಿ ಹೋಗ್ತಾ ಇದ್ದೀನಿ. ಈ ಒಂದು ದಾರಿ ಅದೇ ಇರೋದು, ಲೆಫ್ಟಿಗೆ ಬರೋದು ಆ ಒಂದು ಊರುಗಳು ಬರ್ತವೆ. ಮುಂದೆ ಹೋಗೋಣ ನೋಡಿ. ಸ್ಲೀಪರ್ಸು ಮತ್ತು ಜಲ್ಲಿ ಎಲ್ಲ ಹಾಕ್ಬಿಟ್ಟವ್ರೆ. ಇನ್ನೇನು ಹಳಿ ಕುಂದಿರ್ಸ್ಬೇಕಷ್ಟೇ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ. ತುಂಬ ದೂರ ಹಾಕಿದ್ದಾರೆ ಗುರು. ಎಲ್ಲ ಕಂಪ್ಲೀಟ್ ಆಗಿಬಿಟ್ಟಿದೆ. ಇನ್ನೇನು ಅವನ್ನೆಲ್ಲ ಹಾಕ್ಬಿಟ್ರೆ ಟ್ರೈನೇ ಓಡಾಡ್ಬಿಡ್ಬೋದು ಇಲ್ಲಿ. ಬ್ಯೂಟಿ ಬೇಗ ಆಗ್ತಿದೆ. 2027ಕ್ಕೆ ಕಂಪ್ಲೀಟ್ ಆಗಲಿ ಅಂತ ನಾನು ಕೂಡ ಅಂದ್ಕೊತೀನಿ ನೋಡಿ. ಆ ಒಂದು ಏನಿದೆ ಇದು ಜಲ್ಲಿ ಏನಿದೆ, ಕೇವಲ ಇಲ್ಲಿವರೆಗೆ ಮಾತ್ರ ಹಾಕಿದ್ದಾರೆ. ಅಂದರೆ ಇವಾಗಿನ ಸ್ಟಾರ್ಟ್ ಮಾಡಿದ್ದಾರೆ ಅನಿಸುತ್ತೆ. ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ ಅನಿಸುತ್ತೆ ಇದನ್ನ ನೋಡಿ. ಒಂದು 300ರಿಂದ 400 ಮೀಟ್ರ್ ಹಾಕಿದ್ದಾರೆ ನೋಡಿ. ಇಲ್ಲಿ ಜಲ್ಲಿ ಇಲ್ಲಿವರೆಗೂ ಇದು ಲಾಸ್ಟ್ ಆಗಿದೆ. ಅಲ್ಲಿ ಮುಂದೆ ಸ್ವಲ್ಪ ಹಾಕಿದ್ದಾರೆ. ಈಗ ಸ್ಟಾರ್ಟ್ ಮಾಡಿದ್ದಾರೆ ಜಲ್ಲಿ ಹಾಕ್ಲಿಕ್ಕೆ. ಎಲ್ಲ ಲೆವೆಲಿಂಗ್ ಮಾಡ್ತಾರೆ, ಜಲ್ಲಿ ಹಾಕ್ಬಿಟ್ಟು ಎಲ್ಲ ಅಡ್ಡಿ ಮಾಡ್ತಿದ್ದಾರೆ ನೋಡಿ. ಇದು ನೋಡಿದರೆ ನನಗೆ ಸಿಂಗಲ್ ಟ್ರ್ಯಾಕ್ ಅನ್ಸಲ್ಲ, ಡಬಲ್ ಟ್ರ್ಯಾಕ್ ಅನ್ಸಲ್ಲ. ನೋಡಿದ್ರೆ ಡಬಲ್ ಟ್ರ್ಯಾಕ್ ಅನಿಸುತ್ತೆ ನನಗೆ, ಫೀಲ್ ಆಗುತ್ತೆ. ಬಟ್ ಅಲ್ಲಿ ನೋಡಿದಾಗ ಅಂದರೆ ಕಂಜೆಸ್ಟ್ ಆಗಿದೆ ಅಲ್ವಾ, ಅಲ್ಲಿ ನೋಡಿದರೆ ಅದು ಸಿಂಗಲ್ ಟ್ರ್ಯಾಕೆ. ಅದು ಕರೆಕ್ಟಾಗಿ ನೋಡೋಣ ಮುಂದೆ ಏನಾಗುತ್ತಂತ. ಬಟ್ ಸಿಂಗಲ್ ಟ್ರ್ಯಾಕೆ, ಕನ್ಫರ್ಮ್ ಆಗಿ ಸಿಂಗಲ್ ಟ್ರ್ಯಾಕೆ. ಇಲ್ಲೊಂದು ಬ್ರಿಡ್ಜ್ ಬರುತ್ತೆ. ಈ ಒಂದು ಬ್ರಿಡ್ಜ್ ಯಾಕೆ ಮಾಡಿದಾರೋ ಗೊತ್ತಿಲ್ಲ. ಈ ಕಡೆ ರೋಡಿಗೆ ಮಾಡಿದ್ರು ಅಥವಾ ಏನಕ್ಕೆ ಮಾಡಿದಾರೋ ಅಂತ ನನಗಂತೂ ಒಂದು ಗೊತ್ತಿಲ್ಲ. ನಿಮ್ಗೇನಾರು ರೈಲ್ವೆದವ್ರಿಗೆ ಏನಾರು ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ನೋಡಿ. ಈ ಒಂದು ಬ್ರಿಡ್ಜ್ ಏನಕ್ಕೆ ಮಾಡಿದ್ರು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ. ಇಲ್ಲಿ ಯಾವುದೇ ಥರ ಇಲ್ಲಿ ಒಂದು ಚಿಕ್ಕದು ರೋಡ್ ಇದೆ, ಇದಕ್ಕೆ ಕನೆಕ್ಟಿವಿಟಿ ಮಾಡ್ತಾರೋ ಅಥವಾ ಆ ಕಡೆ ರೋಡು ಎಲ್ಲಿ ಆ ಕಡೆ ಕನೆಕ್ಟಿವಿಟಿ ಮಾಡ್ತಾರೋ ಗೊತ್ತಿಲ್ಲ ನೋಡಿ. ಇಲ್ಲಿ ಏನೋ ಜಲ್ಲೆ ಹಾಕಿಲ್ಲ, ಲೆವೆಲಿಂಗ್ ಮಾಡಿದ್ರು, ಫುಲ್ಲು ಲೆವೆಲಿಂಗ್ ಮಾಡಿದ್ರು ನೋಡಿ. ನೋಡ್ತಿರ್ಬೋದು, ಇದು ಮಲ್ಸಟ್ನಹಳ್ಳಿಯ ಒಂದು ರೋಡ್ ಇದು ಬ್ರಿಡ್ಜು. ಈ ಕಡೆ ಹೋದ್ರೆ ನೀವು ಬುಳ್ಳಾಪುರ ಹೋಗ್ತೀರಾ ಈ ಒಂದು ರೋಡಲ್ಲಿ. ನಾವಿವಾಗ ಮಲ್ಸಟ್ನಹಳ್ಳಿ ಹತ್ರ ಇದ್ದೀವಿ. ಕೆಲಸಗಳು ಎಲ್ಲಿ ನಡೀತಾ ಇಲ್ಲ ಕೆಲಸ. ಏನು ಊಟಕ್ಕೆ ಹೋಗಿದಾರ ಅಥವಾ ಏನೋ ನಮಗಂತೂ ಗೊತ್ತಾಗ್ತಿಲ್ಲ. ಇದು ಅಯ್ಯಪ್ಪ ಮುಂದೆ ದಾರಿ ಇದೆ ಇಲ್ಲ ಅನ್ನುವಂಥ ಇದೆಯಾ, ಇಳಿಸ್ಬೇಕಲ್ಲ ಕೆಳಗೆ. ನೋಡೋಣ ತಡಿ, ಇಲ್ಲ ಅಂತ ಆ ಕಡೆ ಹೋಗೋಣ. ನೋಡಿ, ಇಲ್ಲಿ ಮಲ್ಸಟ್ನಹಳ್ಳಿ ಹತ್ರ ಬರುವಂತಹ ಪ್ರದೇಶ ಇದು. ಆಲ್ಮೋಸ್ಟ್ ಎಲ್ಲ ಆಗಿದೆ. ಇನ್ನೊಂದು ಸ್ವಲ್ಪ ಲೆವೆಲಿಂಗ್ ಮಾಡಿ ಆಮೇಲೆ ಇದಕ್ಕೆ ನೋಡಿ ಇಲ್ಲೆಲ್ಲ ಕೆಲಸ ನಡೀತಾ ಇದೆ. ಅದು ಬುಲ್ಡೋಜರ್ ಏನಂತೀರಿ ನೀವು, ರೋಲರ್. ಅದು ರೋಲರಿಂದ ಎಲ್ಲ ತುಳಿಸಿದ್ದಾರೆ ನೋಡಿ. ಇದೆಲ್ಲ ಲೆವೆಲಿಂಗ್ ಮಾಡಿದ್ದಾರೆ, ಬ್ಯಾಕ್ ಫಿಲ್ಲಿಂಗ್ ಮಾಡಿದ್ದಾರೆ ನೋಡಿ. ಏನಕ್ಕೆ ಅಂತಂದರೆ ಬ್ರಿಡ್ಜಸ್ಗೆ ಎಲ್ಲ ಬ್ಯಾಕ್ ಫಿಲ್ಲಿಂಗ್ ಮಾಡಿದ್ದಾರೆ. ಇಲ್ಲಿ ಗಟ್ಟಿ ಆಗಬೇಕಲ್ವಾ, ಇದೆಲ್ಲ ಬ್ಯಾಕ್ ಫಿಲ್ ಮಾಡಿದ್ದಾರೆ. ಇಲ್ಲಿ ಸ್ವಲ್ಪ ಕೆಲಸ ನಡೀತಾ ಇದೆ. ಇಲ್ಲಿಂದ ನಾವು ಇಳಿಯೋಕ್ಕಾಗಲ್ಲ, ಇವಾಗ ಬೇರೆ ಕಡೆ ಹೋಗ್ಬೇಕನ್ನಂತ. ತಡಿ ನೋಡೋಣ ನೋಡಿ, ಅಲ್ಲಿ ಕೆಲಸ ನಡೀತಾ ಇದೆ ನೋಡಿ. ಎಲ್ಲ ಬಾರ್ ಬಿಲ್ಡಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ನಾವಿನ್ನು ಕೆಳಗಡೆ ಹೋಗಿ ಆ ಕಡೆಯಿಂದ ಬರೋಣ ನಡಿ. ಮೇಕೆ ಕುರಿಗಳನ್ನ ಕಾಯ್ತಿದ್ದಾರೆ. ಮೆಲ್ಲಗೆ
ನೋಡಿ ಇದು ಒಂದು ದೊಡ್ಡ ಬೃಹತ್ತಾದ ಬ್ರಿಡ್ಜು. ಯಾಕಂದರೆ ಇದೊಂದು ನೀರು ಹೋಗ್ಲಿಕ್ಕೆ ಹಳ್ಳ ಹೋಗುವಂಥ ಒಂದು ಬ್ರಿಡ್ಜ್ ಮಾಡಿದ್ದಾರೆ ಇಲ್ಲಿ. ಇಲ್ಲಿ ಕಾಮಗಾರಿ ನಡೀತಾ ಇದೆ ನೋಡಿ. ಇಲ್ಲೆಲ್ಲ ಬಾರ್ ಬಿಲ್ಡಿಂಗ್ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಎಷ್ಟು ದೊಡ್ಡ ಬ್ರಿಡ್ಜ್ ಇದೆ ನೋಡಿ. ಪೈಕ್ ತಡಿ ಒಂದು ನಿಮಿಷ ಮರಗೊಂದು ತಡಿ. ನೋಡಿ ಮೇಲೆ ಹೋದರೆ ಅಲ್ಲಿ ಕಟ್ಟಿಂಗ್ ಇದೆ, ಅದಕ್ಕೋಸ್ಕರ ಹೋಗೋಕ್ಕಾಗ್ತಿಲ್ಲ. ಅದಕ್ಕಾಗಿ ಮುಂದೆ ಹೋಗ್ತಾ ಇದ್ವಿ. ಇಲ್ಲಿ ಮೇಲೆ ನೋಡ್ಬೋದು ಎಷ್ಟೊಂದು ಎತ್ತರವಾಗಿ ಹಾಕ್ಬಿಟ್ಟಿರೋದು ನೋಡಿ ಮಣ್ಣೆ ಎಲ್ಲ. ಯಾಕೆ ಈ ಒಂದು ಬ್ರಿಡ್ಜನ್ನ ಈ ಥರ ಎತ್ತರವಾಗಿ ಮಾಡೋಕ್ಕೆ ಕಾರಣ ಏನಂತಂದರೆ, ಬ್ರಿಡ್ಜ್ ಮಾಡ್ತಾರಲ್ವ, ಯಾಕಂದರೆ ದಾರಿಗಳಿಗೆ ಹಳ್ಳಿಗಳಿಗೂ ಅಂದರೆ ರೋಡಿಗೆ ಕನೆಕ್ಟಿವಿಟಿ ಇರಬೇಕಲ್ವ, ಓಡಾಡಲಿಕ್ಕೆ ಸಾರಿಗೆ ಸಂಪರ್ಕ ಇರಬೇಕಲ್ವ, ಅದಕ್ಕೋಸ್ಕರ ಈ ಒಂದು ಎತ್ತರವಾಗಿ ಈ ಥರ ಮಾಡ್ತಾರೆ. ಬ್ರಿಡ್ಜ್ಗಳ ಲೆವೆಲ್ಗೆ ಹೋಗ್ಬೇಕಲ್ವ, ಅದಕ್ಕೆ ನೋಡಿ ಎಷ್ಟು ಮಣ್ಣು ಹೋಗಿರ್ಬೋದು ಇದಕ್ಕೆಲ್ಲ. ಯಪ್ಪ, ಏನಿಲ್ಲ ಒಂದು ಸ್ವಲ್ಪ ಇದು ಮಾಡಿದ್ರೆ ಒಂದು ದೊಡ್ಡ ಮನೆಯೇ ಕಟ್ಸ್ಕೊಳ್ಬೋದು, ಇಷ್ಟೊಂದು ಮಣ್ಣು ಹಾಕಿದ್ರು. ನೀವು ಮುಂದೆ ಹೋಗೋಣ, ನೋಡೋಣ. ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ ವಿಡಿಯೋನ. ಈ ಉರಿ ಬಿಸಿಲಲ್ಲಿ ಈ ಒಂದು ವಿಡಿಯೋ ನಿಮಗೋಸ್ಕರ, ನಿಮ್ಮ ಜನಗಳಿಗೆ ಗೊತ್ತಾಗಲಿ, ತಿಳಿಲಿ. ಅಂದರೆ ನಮ್ಮ ಒಂದು ರೈಲ್ವೆ ಕಾಮಗಾರಿ ಯಾವ ಥರ ನಡೆಯುತ್ತೆ ಅನ್ನೋದನ್ನು ಒಂದು ವಿಷಯ ತಿಳಿಲಿ. ನಾನು ದೃಶ್ಯಗಳ ಮೂಲಕ ತೋರಿಸ್ತಾ ಇದ್ದೀನಿ. ಅದ್ರ ಬಗ್ಗೆ ನಾನು ಏನು ಎಕ್ಸ್ಪ್ಲೇನ್ ಎಲ್ಲ ನಾನು ಮಾಡ್ತಾ ಇದ್ದೀನಿ ನೋಡಿ. ನಮ್ಮ ವಿಚಾರಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ನಿಮ್ಮ ಸಪೋರ್ಟ್ ತುಂಬಾ ಇದೆ, ಬಟ್ ಕೇವಲ ಬರೀ ರೈಲ್ವೆ ವಿಡಿಯೋಗೆ ಮಾತ್ರ ಆಯಿತು. ಪರವಾಗಿಲ್ಲ, ನೀವು ರೈಲ್ವೆ ಒಂದು ವಿಡಿಯೋನ ಇಷ್ಟಪಡ್ತೀರ. ನಾನು ಸಮಯ ತಗೊಂಡು ಆ ಒಂದು ವಿಡಿಯೋನ ಮಾಡಿದ್ದೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ನೋಡಿ ಇಲ್ಲಿ ಒಂದು 2 ಬೃಹತ್ತಾದ ಬ್ರಿಡ್ಜ್ಗಳು ಬಂದವು ನೋಡಿ. ಇವು ಯಾಕಪ್ಪ ಅಂತಂದರೆ ಇವೆಲ್ಲ ಮಾಡಿರೋದು, ಇಲ್ಲಿ ದಾರಿ ಇದೆ ಇಲ್ಲಿ ಓಡಾಡಲಿಕ್ಕೆ. ಇದು ಕೊಗ್ನೂರು ಮತ್ತು ಬಳ್ಳಾಪುರಕ್ಕೆ ಹೋಗುತ್ತೆ ಈ ಒಂದು ದಾರಿ. ಇವೊಂದು ನೋಡ್ಬೋದು, ಇಲ್ಲೇಸಿಂದ ಚಿಕ್ಕದೊಂದು ದಾರಿ ಇದೆ, ಕೊಗ್ನೂರು ಮತ್ತು ಬಳ್ಳಾಪುರಕ್ಕೆ ಹೋಗುತ್ತೆ ಈ ಒಂದು ದಾರಿ. ಮತ್ತು ಈ ಒಂದು ಬ್ರಿಡ್ಜ್ ನೋಡ್ಬೋದು ನೀವು, ಇದು ಹಳ್ಳಕ್ಕೆ ಮಾಡಿದ್ದು. ಇದು ಒಂದು ಹಳ್ಳ ಹರಿತದೆ ಇಲ್ಲಿ, ಆ ಒಂದು ಹಳ್ಳಕ್ಕೆ ಮಾಡಿರ್ತಕ್ಕಂಥ ಒಂದು ಬ್ರಿಡ್ಜ್ ಇದು ನೋಡಿ. ಎಲ್ಲ ಥರದ ಗಾಡಿಗಳು ಇಲ್ಲಿ ನಿಂತ್ಕೊಂಡ್ಬಿಟ್ಟಿದೆ. ನೀರಿನ ಟ್ಯಾಂಕ್ಗಳು, ಟಿಪ್ಪರ್ ಲಾರಿಗಳು, ರೋಲರ್ಗಳು, ಮಿಷಿನ್ಗಳು ಎಲ್ಲವೂ ನಿಂತ್ಕೊಂಡ್ಬಿಟ್ಟಿದೆ ನೋಡಿ. ಇಲ್ಲಿ ಇನ್ನು ಬ್ಯಾಕ್ ಫಿಲ್ಲಿಂಗ್ ಎಲ್ಲ ಮಾಡಬೇಕು ಈ ಒಂದು ಬ್ರಿಡ್ಜಿಗೆ. ನೀವು ನೋಡ್ತಿರ್ಬೋದು, ನಾವು ಅವಾಗ ತೋರಿಸಿದ್ವಿ ನಿಮಗೆ. ಅದು ಹೀಗೆ ಇತ್ತು, ಆ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ನಡೀತಿತ್ತು. ಇವಾಗಲೂ ಕೂಡ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇದನ್ನು ಕೂಡ ತುಂಬ ಇಲ್ಲಿ ನಾವು ನೋಡ್ಕೊತ ಹೋದರೆ ತುಂಬಾ ಸ್ಲೋ ಆಗಿದೆ. ಆದರೆ 3 ತಿಂಗಳು ಅಂತಂದರೆ ಎಷ್ಟೊಂದು ಕನ್ಸ್ಟ್ರಕ್ಷನ್ ಪ್ರಗತಿ ಆಗಬೇಕು. ಬ್ರಿಡ್ಜ್ ಬಿಡಿ, ಅಂದರೆ ಬ್ರಿಡ್ಜ್ಗಳನ್ನ ಹೊರತುಪಡಿಸಿ ಬೇರೆ ಎಲ್ಲ ಕನ್ಸ್ಟ್ರಕ್ಷನ್ನ ನಡೆಸ್ಬೋದು ಇವರು. ಯಾಕೆ ತುಂಬ ಸ್ಲೋ ಆಗಿದೆ ಅಂತ ನನಗೆ ಅನಿಸ್ತಿದೆ, ನಿಮಗೇನು ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ನೋಡಿ ಇಲ್ಲಿ ಒಂದು JCB ಇದೆ, ಇಲ್ಲಿ ಕೆಲಸ ಮಾಡ್ತಾಯಿದ್ರು ಅನಿಸುತ್ತೆ. ಇವಾಗ ಮಧ್ಯಾಹ್ನ ಅಲ್ವಾ, ಅದಕ್ಕೆ ಊಟ ಮಾಡ್ತಾವ್ರೆ. ಅಲ್ಲಿ ಮೇಲೆ ಕೂಡ ಕೆಲಸ ನಡೀತಾ ಇದೆ ನೋಡಿ. ಅಲ್ಲಿ ಇಂಜಿನಿಯರ್ಸು, ಸೈಟ್ ಇಂಜಿನಿಯರ್ಸು ಎಲ್ಲ ಇದ್ದಾರೆ. ಒಂದು ಬ್ಯೂಟಿಫುಲ್ ಸೀನರಿ ಇದು ನೋಡಿ, ಲೈಕ್ ಮಾಡಿ ನೋಡಿ. ಇವಾಗ ನಾವು ಬಂದ್ವಿ ನೋಡಿ. ಇದು ಈ ಒಂದು ದೊಡ್ಡ ಬ್ರಿಡ್ಜ್ ಏನಿದೆ, ಇದು ಬಳ್ಳಾಪುರಕ್ಕೆ ಹೋಗುವಂಥ ರೋಡ್ ಈ ಕಡೆ ಹೋದರೆ, ಮತ್ತು ಹಾಗೆ ಈ ಕಡೆ ತಿರುಗಿದ್ರೆ ಇದು ಆನಗೋಡಿಗೆ ಹೋಗುತ್ತೆ ಈ ಒಂದು ರೋಡು. ಇದಾಗಿದೆ, ಇಲ್ಲಿ ಮುಂದೆ ಹೋಗೋಣ ಇವಾಗ. ಹಾಯ್, ಇವಾಗ ನೋಡ್ತಿರ್ಬೋದು, ಒಂದು ಎಕ್ಸೈಟಿಂಗ್ ಒಂದು ಸೀನರಿ ತೋರಿಸ್ತೀನಿ ನಿಮಗೆ. ತುಂಬಾ ಎಕ್ಸೈಟ್ಮೆಂಟ್ ಆಗ್ತಿದೆ ನನಗೂ ಕೂಡ ನೋಡಲಿಕ್ಕೆ. ಬನ್ನಿ ತೋರಿಸ್ತೀನಿ ಅದನ್ನ ಏನಂತ ಹೇಳ್ಬಿಟ್ಟು. ನೋಡಿ ವಾವ್, ಟ್ರ್ಯಾಕ್ ಹಾಕ್ಬಿಟ್ಟಿದ್ದಾರೆ ಕಣ್ರಿ ಆಗಲೇ. ನೋಡಿ, ನಮ್ಮ ಒಂದು ಆನಗೋಡ್ ನಿಯರ್ ಈ ಟ್ರ್ಯಾಕ್ ಹಾಕ್ಬಿಟ್ಟಿದ್ದಾರೆ. ವಾವ್, ನನಗೆ ನನ್ನ ಸ್ನೇಹಿತರು ಹೇಳಿದ್ರು ಆಗಲೇ ಹಳಿ ಹಾಕ್ಬಿಟ್ಟಿದಾರಂತ. ಆಲ್ರೆಡಿ ಇಲ್ಲಿ ಹಳಿ ಹಾಕ್ಬಿಟ್ಟಿದ್ದಾರೆ ನೋಡಿ. ಇದು ಆನಗೋಡ್ ಹತ್ರ ಬರುವಂತಹ ಒಂದು ಸ್ಥಳ ಇದು ನೋಡಿ. ಇಲ್ಲೆಲ್ಲ ಆಲ್ರೆಡಿ ಟ್ರ್ಯಾಕ್ ಹಾಕ್ಬಿಟ್ಟಿದ್ದಾರೆ. ವಾವ್, ಸೂಪರ್ ಅಲ್ಲ. ನಾನು ಇವಾಗ ಹಳಿ ಮೇಲೆ ಹೋಗ್ತಾ ಇದ್ದೀನಿ ನೋಡಿ. ಟ್ರ್ಯಾಕು ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿ. ಇನ್ನೇನು ಆ ಬ್ರಿಡ್ಜ್ಗಳು ಏನಿದೆ ಬ್ಯಾಕ್ ಫಿಲ್ಲಿಂಗ್ ಮಾಡಿಬಿಟ್ಟು ಬ್ಯಾಕ್ ಫಿಲ್ಲಿಂಗ್ ಮಾಡಿ ಅದನ್ನೆಲ್ಲ ಗಟ್ಟಿಯಾಗಿ ಹದಗೊಳಿಸಿ ಆಮೇಲೆ
ಈ ಒಂದು ಜಲ್ಲಿ ಹಾಕಿ ಆಮೇಲೆ ಅದ್ರ ಮೇಲೆ ಸ್ಲಿಪ್ಪರ್ಸ್ ಹಾಕಿ ಅಡ್ಡಪಟ್ಟಿಗಳು ಹಾಕಿ ಆಮೇಲೆ ಈ ಒಂದು ಹಳಿಗಳನ್ನ ಕುಂದಿರ್ಸ್ತಾರೆ ನೋಡಿ. ನಮ್ಮ ದಾವಣಗೆರೆಯ ಆನಗೋಡು ಹತ್ರ ಆಲ್ರೆಡಿ ಟ್ರ್ಯಾಕ್ಗಳನ್ನ ಹಾಕ್ಬಿಟ್ಟಿದ್ದಾರೆ ನೋಡಿ. ವಾವ್ 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 ನೋಡಿ. ಮೇ ಬಿ ಇದು ಎಷ್ಟೋ ಒಂದು 2 ಕಿಲೋಮೀಟ್ರ್ ಹಾಕಿದಾರೆ ಅನಿಸುತ್ತೆ ಇದನ್ನ ನೋಡಿ. ಎಲ್ಲಿ ಸಿಕ್ಕಾಪಟ್ಟೆ ದೂರ ಇದೆ. ನನಗೆ ಈ ಬಿಸಿಲಲ್ಲಿ ನಡ್ಕೊಂಡು ಹೋಗೋಕ್ಕಾಗಲ್ಲ. ನಾನು ಇವಾಗ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಇದನ್ನು ಹಳಿಗಳನ್ನ ಈಗ ಕುಂದ್ರಿಸಿದ್ದಾರೆ. ಮುಂದೆ ಎಲ್ಲ ಪಿಟ್ ಮಾಡ್ಕೊತ ಬರ್ತಾಯಿದ್ದಾರೆ. ಇನ್ನೂ ಕೂಡ ಕೆಲಸ ಇದೆ, ತುಂಬಾ ಕೆಲಸ ಇದೆ. ಏನದು ಎಲೆಕ್ಟ್ರಿಕೇಷನ್ ಏನೋ ಅಂತಾರಲ್ಲ ನಿಮಗೆ, ಅಂದರೆ ಕರೆಂಟೆಲ್ಲ ಹಾಕ್ಲಿಕ್ಕೆ, ಅದೆಲ್ಲರದು ಕೂಡ ಕೆಲಸ ಇದೆ ಇಲ್ಲಿ ಮಾಡಲಿಕ್ಕೆ ನೋಡಿ. ಈ ಥರ ಕಾಮಗಾರಿ ಆಲ್ರೆಡಿ ಆಗಿದೆ. ಇದ್ರ ಮೇಲೆ ಮತ್ತೆ ಜಲ್ಲೆ ಹಾಕಬೇಕಾಗುತ್ತೆ. ಆ ಸೈಡಿಂದೆಲ್ಲ ತೊಗೊಂಡು ಇದ್ರ ಮೇಲೆ ಜಲ್ಲೆ ಕೂಡ ಹಾಕ್ತಾರೆ ಎಲ್ಲದು ಕೂಡ. ಇನ್ನೂ ತುಂಬ ಕೆಲಸ ಇದೆ ನೋಡಿ. ಈ ಒಂದು ಕಾಮಗಾರಿಯ ಒಂದು ಪ್ರಗತಿಗೆ ನಿಮ್ಮ ಒಂದು ಒಪಿನಿಯನ್ ಏನಂತೀವಿ ಅದಕ್ಕೆ ಒಂದು ಕಾಮೆಂಟ್ ಮಾಡಿ ಏನಾಯ್ತು ಅಂತ ನೋಡಿ. ಇಲ್ಲಿ ಸುತ್ತಮುತ್ತಲು ನೋಡ್ಬೋದು, ಇವೆಲ್ಲ ಹೊಲಗಳು ನೋಡಿ. ಈ ಕಡೆ ಹೋದರೆ ನಿಮಗೆ ಆನಗೋಡು ಸಿಗುತ್ತೆ, ಇದು ಆನಗೋಡು. ನಿಮಗೆ ಈ ಕಡೆ ಹೋದರೆ ಬುಳ್ಳಾಪುರ ಸಿಗುತ್ತೆ ನೋಡಿ. ನಾನು ಹೊಸ ರೈಲ್ವೆ ಟ್ರ್ಯಾಕ್ ಮೇಲೆ ನಿಂತ್ಕೊಂಡ್ಬಿಟ್ಟಿದ್ದೀನಿ ಇವಾಗ. ಟ್ರ್ಯಾಕ್ ಆಲ್ರೆಡಿ ಹಾಕ್ಬಿಟ್ಟಿದ್ದಾರೆ ನೋಡಿ. ವಾವ್, ಬ್ಯೂಟಿಫುಲ್ ಅಲ್ವಾ? ಸೂಪರ್. ಇದು ಆನಗೋಡು ಹತ್ರ ಬರುತ್ತೆ ಗುರು. ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಎಕ್ಸ್ಕ್ಲೂಸಿವ್ ಆಗಿ ತೋರಿಸಿದಂತಹ, ಹೊಸದಾಗಿ ತೋರಿಸಿದಕ್ಕಂತಹ ಒಂದು ಕಾಮಗಾರಿಯ ಒಂದು ವಿಡಿಯೋ ಇದು. ನನ್ನ ಒಂದು ಇಷ್ಟು ದಿನದ ವಿಡಿಯೋ ಒಂದು ಇತಿಹಾಸದಲ್ಲಿ, ಅಂದರೆ ಏನಂತಂದರೆ ಮೊದಲಿಂದನೂ ಕೂಡ ನಾನು ರೈಲ್ವೆ ಕನ್ಸ್ಟ್ರಕ್ಷನ್ ಮಾಡ್ತಿದ್ದೆ. ಹೊಸ್ದಾಗಿ ಏನಾರು ಆಗಿದೆಯಾ ಅಂತಂದರೆ ನಮ್ಮ ವಿಡಿಯೋದಲ್ಲಿ ಇದೆ ನೋಡಿ. ತುಂಬ ಖುಷಿ ಆಗ್ತಿದೆ ಇದು ನೋಡಿಬಿಟ್ಟು. ಆದಷ್ಟು ಬೇಗ ಆಗಲಿ ಈ ಒಂದು ಕಾಮಗಾರಿ ನೋಡಿ. ಸ್ನೇಹಿತರೆ, ನಾವು ಇವಾಗ ಆನಗೋಡು ಹತ್ರ ಇರುವಂತಹ ಒಂದು ಸ್ಥಳದಲ್ಲಿದ್ವಿ. ಇಲ್ಲಿ ಮುಂದೆ ಒಂದು ಕಿಲೋಮೀಟ್ರ್, ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಹೋದರೆ ಆನಗೋಡಿನ ಒಂದು ರೈಲ್ವೆ ಸ್ಟೇಷನ್ ಸಿಗುತ್ತೆ. ನಿಮ್ಗೆ ಆಲ್ರೆಡಿ ಹಳೆ ವಿಡಿಯೋದಲ್ಲಿ ಆ ಒಂದು ಸ್ಟೇಷನ್ ತೋರಿಸಿದ್ದೀನಿ. ಆ ಕಡೆ ಕನ್ಸ್ಟ್ರಕ್ಷನ್ ಈ ಕಡೆ ನಡೀತಾ ಇದೆ ನೋಡಿ. ಈ ಕಡೆಗೆಲ್ಲ ನೋಡಿ ಇನ್ನೂ ಕೂಡ ನಡೀತಾ ಇದೆ. ಇನ್ನು ಲೆವೆಲಿಂಗು ತುಂಬಾ ಕೆಲಸ ಇದೆ ಇಲ್ಲಿ. ಆ ಕಡೆ ಬ್ರಿಡ್ಜ್ ಕಾಣಿಸ್ತದೆ. ನಾನು ಮುಂದಿನ ವಿಡಿಯೋದಲ್ಲಿ ಅದನ್ನು ತೋರಿಸ್ತೀನಿ. ಇವಾಗ ನೋಡಿ, ಈ ವಿಡಿಯೋದಲ್ಲಿ ಕೊನೆಯದಾಗಿ ನಾನು ತೋರ್ಸೋಕ್ಕೆ ಹೊರಟಿರೋದೇನಂತಂದರೆ ನೋಡಿ, ನಾನು ಆವಾಗ ನಿಮ್ಗೆ ತೋರಿಸಿದ್ನಲ್ವ ರೈಲ್ವೆ ಟ್ರ್ಯಾಕ್ ಹಾಕಿರೋದು, ಅಲ್ಲಿ ಗಂಟ ಹಾಕಿದ್ದಾರೆ ನೋಡಿ. 1 ಕಿಲೋಮೀಟ್ರ್, ಸುಮಾರು 1 ಕಿಲೋಮೀಟ್ರ್ ಹಾಕಿದ್ದಾರೆ. ಇಲ್ಲಿ ವಿಚಾರಿಸಿದಾಗ ನನಗೆ ಹೇಳಿದ್ರು 1 ಕಿಲೋಮೀಟ್ರ್ ಟ್ರ್ಯಾಕ್ ಹಾಕಿದ್ದಾರೆ. ಆ ಕಡೆ ಹಿಂದ್ಗಡೆ ನನಗೆ ಕನ್ಸ್ಟ್ರಕ್ಷನ್ ಏನೋ ನಡೀತಾ ಇದೆ ಅಂತ. ಅಲ್ಲಿಗೆ ಹೋಗ್ಬಿಟ್ಟು ನಾನು ತೋರಿಸ್ತೀನಿ, ಬನ್ನಿ ಹೋಗೋಣ ಅಲ್ಲಿಗೆ. ನೋಡಿ, ಇಲ್ಲಿ ಕೂಡ ನೀವು ನೋಡ್ತಿರ್ಬೋದು, ಇಲ್ಲಿ ಇನ್ನೂ ಏನೂ ಆಗಿಲ್ಲ ನೋಡಿ. ಇದನ್ನಿನ್ನ ತುಂಬಾ ಕೆಲಸ ಇದೆ ಇಲ್ಲಿ ಮಾಡ್ತಕ್ಕಂಥದ್ದು. ಇದೆಲ್ಲ ಏನಿದೆ ತುಂಬ ಕೆಲಸ ಇದೆ ನೋಡಿ. ಈಗ ನಾವು ಟ್ರ್ಯಾಕ್ ಹಾಕಿದ್ರಲ್ವ, ಟ್ರ್ಯಾಕ್ ಹತ್ರನೇ ಬಂದೀವಿ ನೋಡಿ. ಅವಾಗಲೇ ತೋರಿಸಿದ್ವಲ್ಲ, ಅಲ್ಲಿ ಹೋದರೆ 1 ಕಿಲೋಮೀಟ್ರ್ ಆಗುತ್ತೆ ಸೀದಾ. ಇದು ನೋಡಿ, ಇದು 1 ಕಿಲೋಮೀಟ್ರ್ ಟ್ರ್ಯಾಕ್ನ ಒಂದು ಗುರುತು ಅಲ್ಲಿ ಹಾಕಿದ್ದಾರೆ ನೋಡಿ. ಒಂದು ಬೋರ್ಡ್ ಹಾಕಿದರೆ, ಅದು ನನಗೆ ಅಂಕಿ ಅಂಶಗಳು ಏನಂತ ಗೊತ್ತಾಗಲ್ಲ. ನಿಮಗೇನಾದ್ರು ಗೊತ್ತಿದ್ದರೆ ಕಮೆಂಟ್ ಮಾಡಿ. ಅಲ್ಲಿ ಬರ್ತಿದ್ದಾರೆ ನೋಡಿ, ಅದನ್ನು ಏನಂತ ಕಮೆಂಟ್ ಮಾಡಿ. ಈಗ ನಿಮಗೆ ತೋರಿಸ್ತೀನಿ ನೋಡಿ. ಇದನ್ನು ಈ ಒಂದು ಟ್ರ್ಯಾಕು ಅಲ್ಲಿ ಏನು ಹಾಕಿದ್ರೆ, ಇಲ್ಲಿ ಹಾಗೆ ಹಾಕಿದರೆ, ಇಲ್ಲಿ ಎಂಡ್ ಮಾಡಿದ್ದಾರೆ. ಇದು 1 ಕಿಲೋಮೀಟ್ರ್ ಇದೆ ಸೀದಾ. ನಾನು ಅಲ್ಲಿಂದ ಮಾಡಿದ್ದೆ, ಅಲ್ಲಿಗೆ ಹೋಗಿ ಆ ಕಡೆ ಒಂದು ಎಂಡಿಂದ ಮಾಡಿದ್ದೆ. ಇವಾಗ ಈ ಕಡೆ ಎಂಡಿಗೆ ಬಂದಿದ್ದೀನಿ. ಇಲ್ಲಿ ನೋಡಿ, ಆ ಕಡೆ ಮುಂದೆ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇನ್ನೂ ಆಗಿಲ್ಲ ನೋಡಿ. ಇಷ್ಟು ಕಾಮಗಾರಿ ಆಗಿದೆ ಆಲ್ರೆಡಿ. ಇಲ್ಲಿ ಟ್ರ್ಯಾಕ್ ರೆಡಿ ಆಗಿದೆ. ಇನ್ನೂ ಕೂಡ ಇದು ತುಂಬಾ ಕೆಲಸ ಇದೆ. ಓಕೆ, ಇಲ್ಲಿಗೆ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಆ ಒಂದು ಸೈಡ್ನ ಒಂದು ವೀಡಿಯೋ ಮಾಡ್ತೀನಿ. ಯಾಕಂದರೆ ತುಂಬ ಬಿಸಿಲಿದೆ, ಇವಾಗ ಹೋಗೋಕ್ಕಾಗ್ತಿಲ್ಲ ಅಲ್ಲಿಗೆ, ಅಷ್ಟೊಂದು ಕೆಟ್ಟ ಬಿಸಿಲಿದೆ. ಹಾಗೆ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನೆಕ್ಸ್ಟು ಇಂಥದೇ ಒಳ್ಳೆ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.